ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಕಣ್ಣಾಳ ಗ್ರಾಮದಲ್ಲಿ ಸದ್ಗುರು ಸಿದ್ಧಾರೂಢರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ 8ನೇ ವರ್ಷದ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ, ದೀಪ ಬೆಳಗಿಸುವುದು ಹಾಗೂ ಸಾಧಕರು ಪ್ರವಚನ, ಅನ್ನದಾಸೋಹ, ಬಂಜಾರ ಸಮಾಜದ ನೃತ್ಯ ಮತ್ತು ಅನ್ನಪ್ರಸಾದ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಗ್ರಾಮದ ಹಿರಿಯರು, ಗಣ್ಯರು ಅತ್ಯಂತ ಸಂತೋಷದಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ದೇವನೇ ಮಹಾಮಂಗಲಂ ಗುರುನಾಥನೇ, ಚಂದದಿಂದಲಿ ಬಂದ ಭಕ್ತರ ಬಂಧ ಕಳೆವಾರೂಢನೆ, ವಂದನಂ ಗುರುದೇವನೇ ಮಹಾಮಂಗಲಂ ಗುರುನಾಥನೇ, ಮಹಾಮಂಗಲಂ ಗುರುನಾಥನೇ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ. ಲಕ್ಷ ರಾಶಿ ತಿರುಗಿ ಮ್ಯಾಗೂ ಇಂಥ ಅಮೂಲ್ಯವಾದ ಜನ್ಮ ಸಿಕ್ಕದ ಎಂಥ ಮಾನವ ಜನ್ಮ ಏನು ಗಿಡಿಸಿಬಿಟ್ಟಾರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪ ಅಂದ್ರೆ, ಇಂಥ ಅಮೂಲ್ಯವಾದ ಮಾನವ ಜನ್ಮ ಸಿಕ್ಕ ಮ್ಯಾಗೂ ಅದ್ರ ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀ ಏನಪ್ಪ ಅಂದ್ರೆ ಹುಟ್ಟೇನು ನಿಂದು ಸ್ವಾರ್ಥಕ್ಕಿಲ್ಲ. ನಮ್ಮ ಧನಸಿಂಗರ ಮಹಾರಾಜರು ಏನು ಮಾಡ್ಯಾರಂದ್ರೆ, ಜಾಣನು ಲೌಕಿಕ ಪಾರ ಮಾಡ್ತಾವೆರಡನ್ನು ಕೂಡಿ ನಡೆಸುವಂತ ಮೊದಲು ಪ್ರಪಂಚ ಮಾಡಿದ್ರು. ಈಗ ಸಿದ್ದಾಳಪ್ಪನ ಗುಡಿ ಕಟ್ಟಿ ಅಪ್ಪವ್ರ ಕಡೆ ದೀಕ್ಷಾ ತಗೊಂಡು ಈ ಧರ್ಮ ಪ್ರಚಾರವನ್ನು ಮಾಡೋ ಭಾಳ ಮಂದಿ ಭಾಳ ಪ್ರಚಾರ ಮಾಡ್ತಿರ್ತಾರೆ. ಯಾರ್ಯಾರು ಅಪ್ಪವ್ರು ಹೇಳ್ತಿರ್ತಾರ, ಒಂದು ಬಾಳಿ ಗಿಡ ಏನು ಮಾಡ್ತದೆ ಅಂದ್ರೆ ಸತ್ ಕಿಶನ್ ಮತ್ತೊಂದು ಗಿಡ ಬಿಟ್ಟು ಹೋಗಿರ್ತಾರೆ. ಹಾಗೆ ನಾವು ಕೂಡ ಇಂಥ ಅಮೂಲ್ಯವಾದ ಮಾನವ ಜನ್ಮ ಬಂದಾದಂದ್ರೆ ಅದ್ರ ಸ್ವಾರ್ಥಕ್ಕೆ ಮಾಡ್ಕೋಬೇಕಾದ್ರೆ ಏನಾದರೂ ನಾವು ಪ್ರಯತ್ನ ಮಾಡಬೇಕು. ನಮ್ಮಿಂದ ಏನಾದರೂ ಒಂದು ಅಂದ್ರೆ ಈ ಅಧ್ಯಾತ್ಮದ ಪ್ರವಚನ. ಯಾಕಂತಂದ್ರೆ ಅವನಿಗೆ ಕುಷ್ಠ ರೋಗದ, ನೀವು ಸಮೀಪ ಹೋಗಿದ್ರಿ ಅಂತಂದ್ರೆ ನಿಮಗೂ ಬರ್ತದ, ಅದಕ್ಕೆ ಹೋಗ್ಬೇಡ ಅಂತ ಶಿಷ್ಯರು ಹೇಳಿದ ಕೂಡಲೇ ಸಿದ್ಧಾರೂಢರಂತಂದ್ರು, ನೋಡಪ್ಪ ಇದನ್ನ ಏನೂ ಆಗೋದಿಲ್ಲ, ನಾನು ನೋಡ್ತೀನಿ ಅಂತ ಹೋಗಿ ಸಿದ್ಧಾರೂಢರು ಆ ಕುಷ್ಠರೋಗಿಯಾಗಿರ್ತಕ್ಕಂಥ ಭಕ್ತನ ಸಮೀಪ ಹೋಗ್ತಾರ. ಹೋದಾಗ ಆ ಭಕ್ತನಾದಂಥವನು ಬಂದು ಸಿದ್ಧಾರೂಢರ ಪಾದದ ಮೇಲೆ ಬಿದ್ದು ಪಾದವನ್ನು ಹಿಡಿದುಕೊಂಡು ಬೇಡಿಕೋತಾನ, ಹೇ ಸದ್ಗುರುನಾಥ ಸಿದ್ಧಾರೂಢಯಪ್ಪ, ನೀನೇ ನನ್ನನ್ನು ಕಾಪಾಡಬೇಕು. ಸಂಸಾರದೊಳಗೆ ಇದ್ದುಕೊಂಡು ಎಷ್ಟೋ ಕಷ್ಟ ಪಡೆದುಕೊಂಡು ಬಂದಿದ್ದೀನಿ, ಕಷ್ಟದಿಂದ ಬಂದಿದ್ದೀನಿ. ಆದರೆ ಇಲ್ಲಿಯ ತನಕ ನಾನು ಪರಮಾತ್ಮನನ್ನೇ ನಂಬಿತಿಲ್ಲ. ಆದರೆ ಇವಾಗ ನನ್ನ ಮಕ್ಕಳು ಏನು ಮಾಡಿದಾರ ಅಂತಂದ್ರೆ ನನ್ನ ಮನೆಯಿಂದ ಹೊರಗೆ ಹಾಕಿದಾರ. ಅದಕ್ಕೆ ನೀನೇ ನನ್ನ ಗತಿ ಇದ್ದಿದಿ ಅಂತ ನಿನ್ನ ಪಾದಕ್ಕೆ ಬಿದ್ದಿದ್ದೀನಪ್ಪ, ನೀನೇ ಈ ನನ್ನ ಪ್ರಾಣ ಹೋಗ್ತದ, ಅದಕ್ಕೆ ನೀನೇ ನನ್ನನ್ನು ರಕ್ಷಣೆಯನ್ನು ಮಾಡು ಅಂತ ಪಾದ ಹಿಡಿದುಕೊಂಡು ಅಳ್ತಾ ಇದ್ದ. ಅವಾಗ ಸಿದ್ಧಾರೂಢರಂತಂದ್ರು, ಏ ಹುಚ್ಚ, ನೀ ಪ್ರಾಣ ಎದಕ್ಕೆ ಬಿಡ್ತಿ? ಪ್ರಾಣ ಬಿಡುವ ಅವಶ್ಯಕತೆ ಏನದ? ಪ್ರಾಣ ಬಿಡಬೇಡ ಅಂತ ಸಿದ್ಧಾರೂಢರು ಏನು ಮಾಡಿದರಂತಂದ್ರ, ನೀನು ಒಳ್ಳೆಯ ಒಂದು ಕೆಲಸವನ್ನು ಮಾಡಿಕೊಂಡು ಬಂದಿದಿ, ಏನಾಗುವುದಿಲ್ಲ, ವಿಚಾರ ಮಾಡಬೇಡ ಅಂತ ಜಗದ್ಗುರು ಸಿದ್ಧಾರೂಢರು ಅವನ ತಲೆಯ ಮೇಲೆ ಆಶೀರ್ವಾದವನ್ನು ಮಾಡಿದರು. ಓಂ ನಮಃ ಶಿವ ಅಂತ ಪಂಚಾಕ್ಷರಿ ಮಂತ್ರವನ್ನು ಅವನ ತಲೆಯ ಮೇಲೆ ಹಸ್ತವನ್ನಿಟ್ಟಾಗ ಅವಾಗ ಸದ್ಗುರುನಾಥರು ಆ ನಾಮಸ್ಮರಣೆ ಮಾಡಿದ ಕೂಡಲೇ ಅವನ ಕುಷ್ಠ ರೋಗ ಎಲ್ಲವೂ ಕೂಡ ನಿವಾರಣೆ ಆಗಿತ್ತಂತ್ರಿ. ಆಗ ಸದ್ಗುರುನಾಥ ಇವತ್ತು ಯಾರೇ ಬಂದರೂ ಕೂಡ ಅವನ ಪಾದವನ್ನು ನಾವು ಹಿಡಿದುಕೊಂಡೆವು ಅಂತಂದರೆ ನಮ್ಮ ಕುಷ್ಠ ರೋಗನೇ ಹೋಗ್ತದ ಅಂತಂದರೆ, ಇನ್ನು ನಮ್ಮ ಕಷ್ಟ ಕೂಡ ಆ ದಯಾಸಾಗರನಾಗಿರ್ತಕ್ಕಂಥ ಪರಮಾತ್ಮನ ಸದ್ಗುರುನಾಥನ ಪಾದವನ್ನು ಹಿಡಿದುಕೊಂಡೆವು ಅಂತಂದರೆ ನಮ್ಮ ಜನ್ಮ ಸಾರ್ಥಕತೆ ಆಗ್ತದಂತ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಗುರುದೇವತೆಯೊಳು ಅನುರಾಗವಿಹುದೇ ನಿಜ ಭಕ್ತಿ ಅಂತ ಹೇಳಿದ್ದಾರೆ. ಅದಕ್ಕೆ ಗುರುವಿನಲ್ಲಿ ಮತ್ತು ಪರಮಾತ್ಮನ ಮೇಲೆ ನಾವು ನಿಜವಾದ ಭಕ್ತಿಯನ್ನು ಮಾಡಿದೆವು ಅಂತಂದರೆ ಯಾವುದೇ ಒಂದು ಕಷ್ಟ ಇದ್ರೂ ಕೂಡ ಆ ಪರಮಾತ್ಮನ ಪಾದವನ್ನು ಹಿಡಿದು ನಾಮಸ್ಮರಣೆಯನ್ನು ಮಾಡಿದೆವು ಅಂತಂದರೆ ಎಲ್ಲಿಯವರೆಗೆ ಗುರುವಿಗೆ ಶರಣಾಗತ ಆಗಂಗಿಲ್ಲ, ಎಲ್ಲಿಯವರೆಗೆ ಗುರುವಿನ ಉಪದೇಶ ನಾವು ಕೇಳಂಗಿಲ್ಲ, ಅಲ್ಲಿಯವರೆಗೆ ನಮಗೆ ಶಾಂತಿ, ಸಮಾಧಾನ, ಮುಕ್ತಿ ನಮಗೆ ಸಿಗುವುದಿಲ್ಲ ಅಂತ ಹೇಳಿದರು.
ದುರಿತ ಕರ್ಮವನ್ನಲ್ಲದಿರು. ಪಾಪವನ್ನು ನಾವು ಮಾಡಬಾರ್ದ್ರಿ. ಪಾಪ ದುರಿತ ಕರ್ಮ ಮಾಡ್ಲಿಲ್ಲ ಅಂತಂದ್ರೆ ನಮಗೇನಾಗ್ತದ್ರಿ? ಸುಖ ಸಿಗ್ತದ. ಪಾಪದಿಂದ ದುಃಖದ, ಪಾಪದಿಂದ ನರಕದ ಗೊತ್ತದ ನಮಗ, ಪರಂತು ನಾವೇನ್ ಮಾಡ್ತೀವ್ರಿ? ಪಾಪ ಮಾಡ್ತೀವಿ. ಅದಕ್ಕೆ ಅವ್ರಂತಾರ ದುರಿತ ಕರ್ಮವನ್ನಲ್ಲದಿರು, ಪುಣ್ಯವನ್ನೇ ಮಾಡು. ಏನಕ್ಕೇನ ಪ್ರಕಾರೇಣ ಮನುಷ್ಯ ಪುಣ್ಯವನ್ನು ಮಾಡ್ತಾ ಇರ್ಬೇಕಂತ ಪುಣ್ಯವನ್ನೇ ಮಾಡು ಅಂದ್ರು. ಮತ್ತೇನ್ ಹೇಳಕತ್ತಾರ ಇವತ್ತಂದ್ರ ಹರ ನಡಿಬಿಡಿ, ಪರಮಾತ್ಮನ ಪಾದ ಹಿಡಿಬೇಕು. ನಾವು ಯಾರ್ಯಾರ್ದೋ ಪಾದ ಹಿಡ್ಕೋತ ಹೋಗ್ತೀವಿ, ಕರೆ ಗುರುಗಳ ಪಾದ, ಪರಮಾತ್ಮನ ಪಾದ ಮರೆತು ಬಿಡ್ತೀವಿ ಸಂಸಾರದೊಳಗ ಬೆರೆತು. ಅದಕ್ಕಾಗಿ ಮಹಾತ್ಮರು ಹೇಳ್ತಾರ ಹೆಂಗ್ ಹಿಡಿಬೇಕು. ಇಂದಕ್ಕೆ ಮಹಾತ್ಮರು ಹೆಂಗ್ ಹಿಡ್ದಾರ? ಸಿದ್ಧಾರೂಢಪ್ಪನ ಪರಮ ಶಿಷ್ಯರಾದರು ಕಬೀರದಾಸರು ಅವರು ರಾಜ್ಯ ಪದವಿಯನ್ನು ಬಿಟ್ಟು, ಎಲ್ಲಾ ಅಷ್ಟ ಐಶ್ವರ್ಯ ವೈಭವವನ್ನು ಬಿಟ್ಟು ಹುಬ್ಬಳ್ಳಿಗೆ ಬಂದ್ರವ್ರು. ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢಪ್ಪನ ಸೇವಾ ಮಾಡಾಕತ್ತರವ್ರು. ಸೇವಾ, ಒಬ್ಬನೇ ಮಗ, ರಾಜರ ಮಗ ರಾಜಕುಮಾರ, ಎಲ್ಲಾ ಬಿಟ್ಟು ಬಂದು ಸೇವಾ ಮಾಡಾಕತ್ತರು ಸಿದ್ಧಾರೂಢರದು. ಅಂತ ಒಂದು ಪರಮ ಶಿಷ್ಯ. ಸಿದ್ಧಾರೂಢರೇ ಪ್ರಾಣ, ಪ್ರಾಣನೇ ಸಿದ್ಧಾರೂಢ ಹಂಗ ನಂಬಿ ಹಂಗ ಗುರುವಿನ ಪಾದ ಹಿಡಿದವ್ರವ್ರು. ಅದಕ್ಕೆ ಅವ್ರದ್ದು ಹೆಸರು ಈ ಜಗತ್ತಿನೊಳಗ ಇಷ್ಟ ಅಜರ ಅಮರಾಗಿ ಉಳ್ದ.